ಎಲ್ಲರಿಗೂ ದುರ್ಗಾ ಲರ್ನಿಂಗ್ ಪ್ಲಾಟ್ಫಾರ್ಮ್ಗೆ ಸ್ವಾಗತ. ಇವತ್ತಿನ ಒಂದು ತರಗತಿಯೊಳಗೆ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ವಸತಿ ಶಾಲೆಗಳ 6ನೇ ತರಗತಿ ದಾಖಲಾತಿಗೆ ಪ್ರವೇಶ ಪರೀಕ್ಷೆ 2026 ಅಂದರೆ ದಿನಾಂಕ 12/4/2026ರಂದು ನಡೆದಂಥ ಈ ಒಂದು ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಪ್ರಮುಖ ಕೀ ಉತ್ತರಗಳನ್ನು ನೋಡೋಣ. ಮೊದಲಿಗೆ ನಾವು ಈ ಒಂದು ಎಪಿಸೋಡ್ ಒಳಗೆ ಕನ್ನಡ ವಿಷಯದ ಕೀ ಉತ್ತರಗಳ ಕುರಿತು ಅಧ್ಯಯನ ಮಾಡೋಣ. ಮತ್ತೊಮ್ಮೆ ದುರ್ಗಾ ಲರ್ನಿಂಗ್ ಪ್ಲಾಟ್ಫಾರ್ಮ್ಗೆ ಸ್ವಾಗತ. ಕಳೆದ ವಿಡಿಯೋದೊಳಗೆ ಈ ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಅಡಿಯಲ್ಲಿ ವಸತಿ ಶಾಲೆಗಳ 6ನೇ ತರಗತಿ ದಾಖಲಾತಿಗೆ ಪ್ರವೇಶ ಪರೀಕ್ಷೆ ದಿನಾಂಕ 12/4/2026ರಂದು ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುವಂಥ ಪ್ರಯತ್ನ ಮಾಡಿದ್ದೀವಿ. ಕನ್ನಡ ವಿಷಯದ ಒಂದು ಪ್ರಮುಖ ಕೀ ಉತ್ತರಗಳನ್ನು ಕಂಡುಕೊಂಡಿದ್ವಿ. ಹಾಗಾದರೆ ಈ ಒಂದು ವಿಡಿಯೋದೊಳಗೆ ಗಣಿತ ಮತ್ತು ಮಾನಸಿಕ ಸಾಮರ್ಥ್ಯ ವಿಷಯದ ಕೆಲವು ಸಂಭವನೀಯ ಕೀ ಉತ್ತರಗಳನ್ನು ನೋಡುವಂಥ ಪ್ರಯತ್ನವನ್ನು ಮಾಡೋಣ. ಸೊ ಮೊದಲಿಗೆ 41ನೇ ಪ್ರಶ್ನೆ ನೋಡೋಣ. ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೇಳ್ಯಾರ. ಸೊ ಇದನ್ನು ಪ್ಲಸ್ ಮಾಡ್ಬೇಕಂತ ಹೇಳ್ಯಾರ. ಸೊ ಇದು ಅಷ್ಟು ಪ್ಲಸ್ ಮಾಡಿದರೆ ಎಷ್ಟಾಗುತ್ತಪ್ಪ ಅಂತಂದ್ರೆ 123.43 ಅಂತಂದು ಏನೈತಲ್ಲ, ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತದೆ. ಅದೇ ರೀತಿಗೆ 42ನೇ ಪ್ರಶ್ನೆ ನೋಡೋಣ. ಸೊ ಇಲ್ಲಿ ಏನು ಮಾಡ್ತಾನೆ, ಇಲಿಯಾಸನು ತನ್ನ ಸ್ನೇಹಿತ ಮನೆಗೆ ಹೋಗೋಕೆ ನಿರ್ಧರಿಸಿರ್ತಾನೆ. ಅವು 8:30ಕ್ಕೆ ಹೋಗಿರ್ತಾನೆ. 8:30ಕ್ಕೆ ಹೋಗಿ ಏನು ಮಾಡ್ತಾನೆ, 10 ನಿಮಿಷ ಕಾಲ ನಡ್ಕೊಂಡು ಹೋಗ್ತಾನೆ. ಅದೇ ರೀತಿಯಾಗಿ 1 ಗಂಟೆ 5 ನಿಮಿಷ ಏನು ಮಾಡ್ತಾನೆ, ಬಸ್ನಲ್ಲಿ ಪ್ರಯಾಣ ಮಾಡ್ತಾನೆ. ಮತ್ತೆ ಇಳಿದು 15 ನಿಮಿಷ ಕಾಲ್ನಡಿಗೆಯಲ್ಲಿ ಹೋಗ್ತಾನೆ. ಸೊ ಏನು ಮಾಡ್ತಾನೆ, ತನ್ನ ಸ್ನೇಹಿತ ಮತ್ತೆ ಏನು ಮಾಡ್ತಾನೆ, 3 ಗಂಟೆ 30 ನಿಮಿಷವರೆಗೆ ಅವರನ್ನ ಜೊತೆಯಲ್ಲಿದ್ದು ಪುನಃ ಏನು ಮಾಡ್ತಾನೆ, ಮನೆಗೆ ಬರ್ತಾನೆ. ಸೊ ಮನೆಗೆ ಬರ್ತಾನಲ್ಲ, ಸೊ ಅವ ಮನೆಗೆ ಬರ್ತಕ್ಕಂಥ ತೆಗೆದುಕೊಂಡ ಸಮಯ ಎಷ್ಟು ಅಂತ ಕೇಳ್ಯಾರ. ಸೊ ಇಲ್ಲಿ ಆಪ್ಷನ್ ಡಿ 1 ಗಂಟೆ 30 ನಿಮಿಷ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ಅದೇ ರೀತಿಯಾಗಿ 43ನೇ ಪ್ರಶ್ನೆ ನೋಡೋಣ. 43ನೇ ಪ್ರಶ್ನೆ ಬಂದುಬಿಟ್ಟು ಏನು ಮಾಡ್ಯಾರ, ಇದನ್ನು ದಶಮಾಂಶ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಕೇಳ್ಯಾರ. ಸೊ ಅದು ಏನದು, ಭಿನ್ನರಾಶಿ ಒಳಗೆ ಕೊಟ್ಟನ ಒಂದಿಷ್ಟು ಸಂಖ್ಯೆಗಳನ್ನು ಅದನ್ನು ದಶಮಾಂಶ ರೂಪಕ್ಕೆ ಪರಿವರ್ತಿಸಿದಾಗ ಅದು ಏನಾಗುತ್ತೆ. ಸೊ ನೋಡ್ರಿ, ಇಲ್ಲಿ 4-5 ಅದಾವು. 4-5 ಯಾವ್ದ್ರಾಗ ಬಂದೈತೆ ಅಂತಂದು ಗೊತ್ತಾತಂದ್ರೆ ನಿಮ್ಗೆ ಏನಾಗುತ್ತೆ, ಆಪ್ಷನ್ ಆನ್ಸರ್ ಕರೆಕ್ಟಾಗಿ ಗೊತ್ತಾಗುತ್ತೆ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಅದೇ ರೀತಿಯಾಗಿ 44ನೇ ಪ್ರಶ್ನೆ ನೋಡೋಣ. ಕೂಡಿಸಿ ಅಂತ ಕೊಟ್ಟಾನೆ. ಸೊ ಇಲ್ಲೊಂದು 3 ಸಂಖ್ಯೆ, 4 ಸಂಖ್ಯೆಗಳ 3 ಸಂಖ್ಯೆಗಳನ್ನು ಕೊಟ್ಟಾನೆ. ಸೊ ಅದು ಅಷ್ಟು ಅಡಿಷನ್ ಮಾಡಿದರೆ ಎಷ್ಟಾಗುತ್ತೆ ಅಂತಂದು ಹೇಳಿದ್ರೆ, ಸೊ 17,772 ಅಂತಕ್ಕಂಥದ್ದು ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಅದೇ ರೀತಿಯಾಗಿ ಗುಣಲಬ್ಧವನ್ನು ಕಂಡುಹಿಡಿಯಿರಿ ಅಂತ ಕೇಳ್ಯಾರ. ಸೊ ಇದನ್ನು ಇಂಟು ಮಾಡಬೇಕು. ಇಂಟು ಮಾಡಿದ್ರೆ ಎಷ್ಟಾಗುತ್ತೆ ನೋಡಿರಿ. 45ನೇ ಪ್ರಶ್ನೆ ಎಷ್ಟಾಗುತ್ತೆ, 57,475 ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಅದೇ ರೀತಿ 46ನೇ ಪ್ರಶ್ನೆ ನೋಡೋಣ. ಸೊ ಇಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಆಪ್ಷನ್ ಬಿ 30 ಅಂತಕ್ಕಂಥದ್ದು ಸರಿಯಾಗುತ್ತೆ. ಅದೇ ರೀತಿಯಾಗಿ 47ನೇ ಪ್ರಶ್ನೆ ನೋಡೋಣ. ಈ ಕೆಳಗಿನಗಳಲ್ಲಿ 12 ಮತ್ತು 16ರ ಮೊಸಹ ಯಾವುದು ಅಂತ ಕೇಳಿದ್ರೆ, ಸೊ 12, 16 ಭಾಗವಾಗಿರ್ತಕ್ಕಂಥ ಸಂಖ್ಯೆ ಯಾವುದಪ್ಪ ಅಂತಂದ್ರೆ ನೋಡ್ರಿ, ಇಲ್ಲಿ ಆಪ್ಷನ್ ಸಿ 4 ಇದಕ್ಕೆ ಸರಿಯಾದ ಉತ್ತರ ಆಗುತ್ತದೆ. ಅದೇ ರೀತಿಯಾಗಿ 48ನೇ ಪ್ರಶ್ನೆ. ಒಂದು ಶಾಲೆಯಲ್ಲಿ 2/3ರಷ್ಟು ವಿದ್ಯಾರ್ಥಿಗಳು ಗಂಡು ಮಕ್ಕಳು ಆದರೆ ಹೆಣ್ಣು ಮಕ್ಕಳ ಸಂಖ್ಯೆ 30. ಹಾಗಾದರೆ ಶಾಲೆಯಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಅಂತ ಕೇಳ್ಯಾರ. ಸೊ ಎಷ್ಟು ವಿದ್ಯಾರ್ಥಿಗಳು ಈ ಶಾಲೆ ಒಳಗಿರ್ತಾರೆ ಅಂತಕ್ಕಂಥದ್ದನ್ನು ನೋಡೋಣ. ಸೊ ಒಟ್ಟು 90 ವಿದ್ಯಾರ್ಥಿಗಳು ಇರ್ತಕ್ಕಂಥದ್ದು ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಇನ್ನು 49ನೇ ಪ್ರಶ್ನೆ. ಈ ಕೆಳಗಿನ ಚಿತ್ರದಲ್ಲಿ ಎಷ್ಟು ಲಂಬ ಕೋನಗಳಿವೆ ಅಂತ ಕೇಳೋಣ. ಸೊ ಲಂಬ ಕೋನಗಳು ಎಷ್ಟು ಅಂತ ನೋಡ್ರಿ, 1 2 1 2 3 4. ಸೊ ಎಷ್ಟು, 4 ಲಂಬ ಕೋನಗಳು. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು 50ನೇ ಪ್ರಶ್ನೆ. ಒಂದು ಚೌಕದ ಸುತ್ತಳತೆಯು 60 ಮೀಟರ್ ಆದರೆ ಅದರ ವಿಸ್ತೀರ್ಣವು ಅಂತ ಕೇಳೋಣ. ಸೊ ಒಂದು ಚೌಕದ ಸುತ್ತಳತೆ 60 ಮೀಟರ್ ಆದರೆ ಅದರ ವಿಸ್ತೀರ್ಣ, ಸುತ್ತಳತೆ ಅವ್ರು ಕೊಟ್ಬಿಟ್ರೆ ನಾವೇನು ಮಾಡಬೇಕು, ವಿಸ್ತೀರ್ಣವನ್ನು ಕಂಡುಕೊಳ್ಬೇಕಾಗ್ತದೆ. ಎಷ್ಟಾಗತ್ತೆ ನೋಡ್ರಿ, 4 ಇವು ಇರ್ತಾವೆ, 8 5 ಅಂದ್ರೆ 4. ಇದು ನೋಡ್ರಿ, ಆಪ್ಷನ್ ಬಿ 225 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು 51ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಲಘು ಕೋನವಾಗಿದೆ. ಲಘು ಕೋನ ನೋಡ್ರಿ, ಈ ಒಂದು ಲೈನ್ ಸಮಭಾಜ ಇರ್ತದೆ. ಸೊ ಲಂಬ ಕೋನ ಇದ್ರೆ ಈ ರೀತಿ, ಲಘು ಕೋನ ಅಂದ್ರೆ ನೋಡ್ರಿ
ವಿಶಾಲ ಕೋನ. ಸೊ ಇದರಲ್ಲಿ ಯಾವುದು ಲಘು ಕೋನ ಆಗ್ತದ ಅಂತಂದೇಳಿ ನೋಡೋಣ. ಈ ರೀತಿಯಾಗಿ ಇರ್ತಾವೆ ಕೋನಗಳು ಒಂದೊಂದು. ಇದ್ರೊಳಗೆ ಲಘು ಕೋನ ಯಾವುದಾಗುತ್ತಾ ಅಂತಂದೇಳಿ ನೋಡಿದಾಗ 150 ಲಘು ಕೋನ 150 ಆಗಲ್ಲ, 65 ಅನ್ನೋದು ಇಲ್ಲಿ ಐತೆ ನೋಡ್ರಿ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. 150 ಆದ್ರೆ ಅದು ವಿಶಾಲ ಕೋನ ಆಗುತ್ತೆ. ಲಘು ಕೋನ ಅಂದ್ರೆ ಚಿಕ್ಕದು. ಅದಕ್ಕಿಂತ ಸ್ವಲ್ಪ ದೊಡ್ಡದು ಯಾವುದಪ್ಪ ಅಂತಂದ್ರೆ ವಿಶಾಲ ಕೋನ, ಸಮಭಾಜಕ ಕೋನ, ಲಘು ಕೋನ, ಲಂಬಕೋನ, ವಿಶಾಲ ಕೋನ, ಈ ರೀತಿಯಾಗಿ ಇರ್ತವೆ. ಆಪ್ಷನ್ ಅದಕ್ಕೆ ಎ ಸರಿಯಾದ ಉತ್ತರ ಆಗುತ್ತೆ. ಅದೇ ರೀತಿಯಾಗಿ 52ನೇ ಪ್ರಶ್ನೆ ನೋಡೋಣ. ಒಂದು ಕಾರು 100 ಮೀಟರ್ ದೂರವನ್ನು 4 ಗಂಟೆಗಳಲ್ಲಿ ಕ್ರಮಿಸಿದರೆ ಅದರ ಜವಾಬು ಅಂತ ಕೇಳೋಣ. ಒಂದು ಕಾರ್ ಐತೆ, ಅದು 100 ಕಿಲೋಮೀಟ್ರ್ ದೂರವನ್ನು 4 ಗಂಟೆಗಳಲ್ಲಿ ಕ್ರಮಿಸುತ್ತದೆ. ಅದರ ಜವಾಬು ಎಷ್ಟು ಇರ್ತಪ್ಪ ಅಂದರೆ 25 ಮೀಟರ್ ಫರ್ ಅಂತಕ್ಕಂಥದ್ದು. ಈ 100 ಒಳಗೆ 4 ಡಿವೈಡೆಡ್ ಬೈ ಮಾಡಿದರೆ 25 ಬರುತ್ತೆ. ಸೊ ಕಿಲೋಮೀಟರ್ 5 ಇದು 20. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು 53ನೇ ಪ್ರಶ್ನೆ ನೋಡೋಣ. ಸೊ ಇದಕ್ಕೆ ನೋಡಿರಿ, ಎಕ್ಸ್ನ ಬೆಲೆಯನ್ನು ಕಂಡುಹಿಡ್ರಿ ಅಂತ ಕೇಳ್ಯಾರೆ. ಸೊ ಎಕ್ಸ್ನ ಬೆಲೆ ಏನು ಎಷ್ಟಾಗುತ್ತದ? 10 ಆಗುತ್ತೆ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. 2 × 5 2 × 10 25 ಮತ್ತು 15 ಮೈನಸ್ ಮಾಡಿದರೆ 10 ಬರ್ತೈತಿ. ಹಾಗಾಗಿ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಇನ್ನು 54ನೇ ಪ್ರಶ್ನೆ. 1.5 kg ಗ್ರಾಮ್ಗಳಲ್ಲಿ ಪರಿವರ್ತಿಸಿದಾಗ, ಅಂದರೆ 1.5 kg ಗ್ರಾಮ್ಗಳಲ್ಲಿ ಪರಿವರ್ತಿಸಿದಾಗ ಎಷ್ಟಾಗ್ತದೆ? 1500 ಗ್ರಾಮ್ಸ್ ಆಗುತ್ತೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಇನ್ನು 55ನೇ ಪ್ರಶ್ನೆ ನೋಡೋಣ. ಈ ಕೆಳಗಿನ ಯಾವ ಸಂಖ್ಯೆಯನ್ನು 310ರಿಂದ ಕಳೆದಾಗ 261 ಬರುತ್ತಾ ಅಂತ ಕೇಳ್ಯಾರ. ಸೊ ಇಲ್ಲಿ ನೋಡ್ರಿ, 310ರೊಳಗೆ 261 ಕಳಿಬೇಕಂತ. ಈಜಿ. 0ದಾಗ 1 9. ಅದೇ ರೀತಿಯಾಗಿ ಒಂದು ಕೈಲ 11ರಾಗ 6 ಕಳೆದ್ರೆ 31ರಾಗ 26 ಕಳೆದ್ರೆ ಎಷ್ಟಾಗುತ್ತೆ ನೋಡಿರಿ. 27 ಕಳೆದ್ರೆ ಎಷ್ಟಾಗುತ್ತೆ? 4 ಆಗುತ್ತೆ. ಸೊ 49. ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತಾ. ಇನ್ನು ಅದೇ ರೀತಿಯಾಗಿ 56ನೇ ಪ್ರಶ್ನೆ ನೋಡೋಣ. ಸೊ ಇಲ್ಲೊಂದು ಗ್ರಾಫ್ ಕೊಟ್ಟರೆ ಅಲ್ಲಿ ಕಾಲೇಜ್ ವಿದ್ಯಾರ್ಥಿಗಳು ಕೇಳ್ಯಾರ. ಏನು ಮಾಡೋದು? ಮುಖ್ಯವಾಗಿ ಪ್ರಶ್ನೆ ಏನೈತೆ ಅಂತಂದ್ರೆ, ಕ್ರಿಕೆಟ್ ಮತ್ತು ಫುಟ್ಬಾಲ್ ಆಡುವವರ ವ್ಯತ್ಯಾಸ ಕಂಡುಹಿಡಿಯಿರಿ ಅಂತ ಕೇಳ್ಯಾರ. ಸೊ ಎಷ್ಟಾಗುತ್ತೆ ನೋಡ್ರಿ, ಇಲ್ಲಿ ಸರಿಯಾದ ಉತ್ತರ ಇದಕ್ಕೆ ಎಷ್ಟಾಗುತ್ತಪ್ಪ ಅಂತಂತಂದ್ರೆ ಆಪ್ಷನ್ ಬಿ ಏನೈತಲ್ಲ 35 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು 57ನೇ ಪ್ರಶ್ನೆ. ಈ ಕೆಳಗಿನ ವೃತ್ತದಲ್ಲಿನ ವ್ಯಾಸವು ಅಂತ ಕೇಳ್ಯಾನ. ಸೊ ವ್ಯಾಸ ಯಾವುದಾಗುತ್ತೆ ನೋಡ್ರಿ, ಅಂದ್ರೆ ಅದು ಮಧ್ಯ ಬಿಂದುವಿನಿಂದ ಸನಿಸಿ ಹೋಗಿರ್ಬೇಕು ವ್ಯಾಸ ಆಗ್ಬೇಕಪ್ಪ ಅಂತಂದ್ರೆ ಯಾವುದಂದ್ರೆ ಆಪ್ಷನ್ ಡಿ ಇದಕ್ಕೆ HF ಏನೈತಲ್ಲ HF ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಅದೇ ರೀತಿಯಾಗಿ 58ರಿಂದ 60 ಪ್ರಶ್ನೆಗಳಿಗೆ ಇದೊಂದು ಡಯಾಗ್ರಾಮ್ ಬಂದಿರ್ತಕ್ಕಂಥದ್ದು. ಸೊ ಆಲ್ಮೋಸ್ಟ್ ಎಲ್ಲರೂ ಸರಿ ಹಾಕಿರ್ತೀವಿ, ಅದೇನು ಈಸಿ ಇರ್ತದೆ. ಸೊ ಇಲ್ಲಿ ಆಪ್ಷನ್ ಎ ಇದಕ್ಕೆ ಆಪ್ಷನ್ ಸರಿಯಾಗುತ್ತೆ. ಅದೇ ರೀತಿಯಾಗಿ 59ನೇ ಪ್ರಶ್ನೆ ಡಿ ಅಂತಕ್ಕಂಥದ್ದು ಸರಿಯಾಗುತ್ತೆ. 60ನೇ ಪ್ರಶ್ನೆ ಇದು ಯಾವುದಪ್ಪ ಅಂದ್ರೆ ಬಿ ಸರಿಯಾಗುತ್ತೆ. ಅಂದರೆ ಇಲ್ಲಿ ಬಾಕ್ಸ್ ಕೊಟ್ಟಿರ್ತಾನೆ, ವ್ಯತ್ಯಾಸ ನೋಡ್ಕೋಬೇಕಾಗತ್ತೆ. ಸೊ ಇದಿಷ್ಟು ಏನಾಗಿತ್ತು, ಈ ಗಣಿತ ವಿಷಯಕ್ಕೆ ಸಂಬಂಧಿಸಿದಂಥ ಕೀ ಉತ್ತರಗಳಾಗಿದ್ದವು, ಸಂಭವನೀಯ ಕೀ ಉತ್ತರಗಳಾಗಿದ್ದವು. ಇನ್ನು ಸಾಮಾನ್ಯ ವಿಜ್ಞಾನದ ಕೆಲವು ಪ್ರಮುಖ ಪ್ರಶ್ನೆಗಳಿಗೆ ಏನು ಮಾಡೋಣ, ಕೀ ಉತ್ತರಗಳನ್ನು ಕಂಡುಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. 61ನೇ ಪ್ರಶ್ನೆಗೆ ನೋಡ್ರಿ, ಸರಿಯಾದ ಉತ್ತರ ಈ ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾಗುತ್ತೆ. ಅದೇ ರೀತಿಯಾಗಿ 62ನೇದು ಇಂಧನಗಳು ಎಂದರೆ ಹೊರದಾಗ 2 ಅಂಶಗಳು ಬಿಡುಗಡೆ ಮಾಡುವ ವಸ್ತುಗಳು ಅಂತ ಕೇಳೋಣ. ಸೊ ಯಾವುದಾಗುತ್ತಾ, ಉಷ್ಣ ಮತ್ತು ಶಕ್ತಿ ಏನಾಗುತ್ತಾ ಹೊರಗಡೆ ಬರ್ತಕ್ಕಂಥದ್ದು. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇದು 63ನೇ ಪ್ರಶ್ನೆ. ಇದು ನೋಡ್ರಿ, ಜೈವಿಕ ಅನಿಲ. ರೈತನೊಬ್ಬನು ಜೈವಿಕ ಅನಿಲ ತಯಾರಿಸಲು ಒಂದು ಘಟಕವನ್ನು ನಿರ್ಮಿಸುತ್ತಾನೆ. ಕೃಷಿ ತ್ಯಾಜ್ಯ ಮತ್ತು ಪ್ರಾಣಿಗಳ ಸಗಣಿಯನ್ನು ಬಳಸುತ್ತಾನೆ. ಅವನು ಮುಖ್ಯವಾಗಿ ಹೇಗೆ ಸಹಾಯ ಮಾಡುತ್ತಿದ್ದಾನೆ ಅಂತಕ್ಕಂಥದ್ದು. ಸೊ ನೋಡ್ರಿ, ಇಲ್ಲಿ ಗಾಳಿ ಇಲ್ಲದ ತ್ಯಾಜ್ಯವನ್ನು ಕೊಳಿಸುವ ಮೂಲಕ ಆರೋಗ್ಯಕರ ಪರಿಸರವನ್ನು ಕಾಪಾಡಲು ಅಂತ ಐತಲ್ಲ, ಆಪ್ಷನ್ ಬಿ ಇದಕ್ಕೆ ಸರಿಯಾಗುತ್ತೆ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಅದೇ ರೀತಿಯಾಗಿ 64ನೇ ಪ್ರಶ್ನೆ ನೋಡೋಣ. ಸೊ ಈ ಪ್ರಶ್ನೆಗೆ ಯಾವುದು ಸರಿಯಾಗುತ್ತೆ, ಬಂಜರು ಭೂಮಿಯಲ್ಲಿ ಜೈವಿಕ ಇಂಧನವನ್ನು ಪಡೆಯಲು ಬಳಸಲಾಗುತ್ತದೆ ಯಾವ ಸಸ್ಯಗಳನ್ನು ಅಂತಂದರೆ
ಈ ಜಠರೋಪ ಸಸ್ಯಗಳಂತಂದು ಏನು ಕರಿತೀವಲ್ಲ, ಸೊ ಅದು ಜಠರೋಪ ಸಸ್ಯ. ಅದ 64ನೇ ಪ್ರಶ್ನೆ ನೋಡೋಣ. ನೀರಿನ ಅದೇ ರೀತಿಯಾಗಿ 64ನೇ ಪ್ರಶ್ನೆ ನೋಡೋಣ. ನೀರಿರುವ ತೊಟ್ಟಿಯೊಳಗೆ ತಲೆ ಕೆಳಗಾಗಿ ಮಾಡಿದ ಲೋಟದ ಪ್ರಯೋಗದಲ್ಲಿ ಲೋಟದೊಳಗಿನ ಕಾಗದವು ಏಕೆ ಒದ್ದೆಯಾಗುವುದಿಲ್ಲ ಅಂತ ಕೇಳೋಣ. ಸೊ ಇಲ್ಲಿ ಲೋಟದೊಳಗೆ ಗಾಳಿಯಿಂದ ತುಂಬಿದ. ಸೊ ಅದೇ ರೀತಿಯಾಗಿ 64ನೇ ಪ್ರಶ್ನೆ ನೋಡೋಣ. ನೀರಿರುವ ತೊಟ್ಟಿಯೊಳಗೆ ತಲೆ ಕೆಳಗಾಗಿ ಮಾಡಿದ ಲೋಟದ ಪ್ರಯೋಗದಲ್ಲಿ ಲೋಟದೊಳಗಿನ ಕಾಗದವು ಏಕೆ ಒದ್ದೆಯಾಗುವುದಿಲ್ಲ ಅಂತ ಕೇಳಿದ್ರೆ, ಸೊ ಅಲ್ಲಿ ಲೋಟದೊಳಗೆ ಗಾಳಿ ತುಂಬಿಕೊಂಡಿರುತ್ತೆ, ಹಾಗಾಗಿ ಏನಾಗ್ತದೆ, ನೀರು ತೊಳೆಯೋದಕ್ಕೆ ಬಿಡೋದಿಲ್ಲ. ಸೊ ಇಲ್ಲಿ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ, ಸಿ ಅಂತಕ್ಕಂಥದ್ದು. ಇನ್ನು 65ನೇ ಪ್ರಶ್ನೆ. ಮನೆ ಚಾವಣಿಗಳು ಹಾರಿ ಹೋಗುವುದು ಅಥವಾ ಮರಗಳು ತೂಗಾಡುವುದರ ಅನ್ವೇಷಣೆಯು ಏನನ್ನು ಸೂಚಿಸುತ್ತದೆ ಅಂತ ಕೇಳಿದ್ರೆ, ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದೇಳಿ ನೋಡಿದಾಗ, ಯಾಕೆ ಇದು ಏನನ್ನು ಸೂಚಿಸುತ್ತದೆ ಅಂತ ಹೇಳಿದರೆ, ಸೊ ಚಲಿಸುವ ಗಾಳಿಯು ಪವನ ಅಥವಾ ಗಾಳಿಯು ಹೊಂದಿರುವ ಶಕ್ತಿ ಇರ್ತದಲ್ಲ, ಆ ಕಾರಣದಿಂದ ಅವು ತೂಗಾಡುತ್ತಿರ್ತಕ್ಕಂಥದ್ದು. ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತಾ. ಇನ್ನು 66ನೇ ಪ್ರಶ್ನೆ ನೋಡೋಣ. ನೀರನ್ನು ಬೇರೆ ಬೇರೆ ಪಾತ್ರೆಗಳಿಗೆ ಹಾಕಿದಾಗ ನೀರು ಏನನ್ನು ರುಜುವಾತುಪಡಿಸುತ್ತದೆ ಅಂತ ಕೇಳಿದ್ರೆ, ಸೊ ಅಲ್ಲಿ ಏನಾಗುತ್ತೆ, ನೀರು ಇದ್ದ ಹಾಗೆ ಇರ್ತದೆ, ತಾನಿರುವಂಥ ಪಾತ್ರೆಯ ಆಕಾರ ಮಾತ್ರ ಬದಲಾವಣೆ ಆಗುತ್ತೆ. ಹಾಗಾಗಿ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಅದೇ ರೀತಿಯಾಗಿ 67ನೇ ಪ್ರಶ್ನೆ ನೋಡೋಣ. ಈ ಕೆಳಗಿನ ಯಾವ ಸಸ್ಯಗಳು ಬಂಜರು ಭೂಮಿಯಲ್ಲಿ ಜೈವಿಕ ಇಂಧನವನ್ನು ಪಡೆಯಲು ಬಳಸಲಾಗುತ್ತದೆ ಅಂತ ಕೇಳಿದ್ರೆ, ಸೊ ಇದಕ್ಕೆ ಆಪ್ಷನ್ ಬಿ ಜಠರೋಪ ಮತ್ತು ಹೊಂಗೆ ಅಂತದ್ದು ಸರಿಯಾದ ಉತ್ತರ ಆಗುತ್ತೆ. ಇನ್ನು 68ನೇ ಪ್ರಶ್ನೆ ನೋಡೋಣ. ಸೊ 68ನೇ ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತಪ್ಪ ಅಂತಂದರೆ, ರಾಗಿ ಮತ್ತು ಗೋಧಿ ಅಂದರೆ ರನ್ನಿಂಗ್ ಮಾಡಲು ಓಟಗಾರನಿಗೆ ಬೇಕಲ್ಲ ಶಕ್ತಿ, ಹಾಗಾಗಿ ಅದು ಏನಾಗುತ್ತೆ, ಅವನಿಗೆ ಕಾರ್ಬೋಹೈಡ್ರೇಟ್ ಬೇಕಾಗುತ್ತೆ. ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತದೆ. ಇನ್ನು ಅದೇ ರೀತಿಯಾಗಿ 69ನೇ ಪ್ರಶ್ನೆ ನೋಡೋಣ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಅವಧಿ ಮುಗಿಯುವ ದಿನಾಂಕ ಅಲ್ಲ, ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಅದೇ ರೀತಿಯಾಗಿ 70ನೇ ಪ್ರಶ್ನೆ ನೋಡೋಣ. 70ನೇ ಪ್ರಶ್ನೆಗೆ ಈ ಅತ್ಯಂತ ಕಡಿಮೆ ತಾಪಮಾನದಲ್ಲಿ ಸಂಗ್ರಹಿಸುವುದು ಅಂತ ಹೇಳ್ತಲ್ಲ, ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. 71ನೇ ಪ್ರಶ್ನೆಗೆ ನೋಡ್ರಿ. 71ನೇ ಪ್ರಶ್ನೆಗೆ ಆಪ್ಷನ್ ಬಿ ಇದಕ್ಕೆ ಆಪ್ಷನ್ ಬಿ ಅದೃಶ್ಯ ಸುಗಂಧದ ಕಣಗಳು ಗಾಳಿಯ ಮೂಲಕ ಚಲಿಸುತ್ತವೆ ಅಂತಕ್ಕಂಥದ್ದು. ಇನ್ನು 72ನೇ ಪ್ರಶ್ನೆ ನೋಡೋಣ. ಸೊ ಇಲ್ಲಿ ಪ್ಲವನತೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತದೆ. ಇನ್ನು 73ನೇ ಪ್ರಶ್ನೆ ನೋಡೋಣ. ಏನು ಮಾಡಲಿ ಒಂದು ಸಿಬರಿಯರೆ ಅಂತಕ್ಕಂಥದ್ದು, ಒಂದು ಕಡೆ ಘನ ದ್ರವ ಅನಿಲಗಳ ಕೊಟ್ಟಣ, ಈ ಕಡೆ ಯಾವ್ಯಾವ ವಸ್ತುಗಳು ಯಾವ್ಯಾವಕ್ಕೆ ಹೋಲಿಕೆ ಆಗುತ್ತೆ ಅಂತ ಕೇಳೋಣ. ಸೊ ಇಲ್ಲಿ ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ, ಎ ಅಂತಕ್ಕಂಥದ್ದು. ಇದೇ ರೀತಿಯಾಗಿ 74ನೇ ಪ್ರಶ್ನೆ ನೋಡೋಣ. ಸೊ ಅಲ್ಲಿ ಏನು ಮಾಡ್ರೆ ಒಂದು ಉಷ್ಣ ವಿದ್ಯುತ್ ಸ್ಥಾವರ ಐತೆ. ಸೊ ಅಲ್ಲಿ ಕಲ್ಲಿದ್ದಲನ್ನು ಬಳಕೆ ಮಾಡ್ತಾರೆ. ಕಲ್ಲಿದ್ದಲ ಏನೈತಲ್ಲ ಅದು ಉರಿಸಲಿಕ್ಕೆ, ಆಪ್ಷನ್ ಬಿ ಸರಿಯಾದ ಉತ್ತರ. ಅದೇ ರೀತಿಯಾಗಿ 75ನೇ ಪ್ರಶ್ನೆ ನೋಡೋಣ. ಸೊ ಇಲ್ಲಿ ಅನಿಲ ಮತ್ತು ಧೂಳಿನ ಉದ್ದನೆಯ ಬಾಲನ್ನು ಹೊಂದಿರತಕ್ಕಂಥದ್ದು ಯಾವುದು ಅಂತಂದರೆ ಇದು ಧೂಮಕೇತು, ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು 76ನೇ ಪ್ರಶ್ನೆ ಕಾಮನ ಬಿಲ್ಲು. ಸೊ ಯಾವುದು ನೋಡ್ರಿ, ವಿಬ್ ಗಯಾರ್ ಅಂತಂದು ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. 77ನೇದ್ದು. ಸೊ ಇಲ್ಲಿ ಒಮ್ಮೆ ರಕ್ತದಾನ ಮಾಡಿದ ನಂತರ ರಕ್ತ ಮತ್ತೆ ಉತ್ಪತ್ತಿ ಆಗೋದು ಅಂತಂದು ಹೇಳಿ ಕೇಳಿ, ಸೊ ಇದು ತಪ್ಪಾಗಿರ್ತಕ್ಕಂಥದ್ದು, ಪದೇ ಪದೇ ಉತ್ಪತ್ತಿ ಆಗುತ್ತೆ. ಇನ್ನು 78ನೇ ಪ್ರಶ್ನೆ ನೋಡೋಣ. ಸೊ ಸಿ ಏನೈತಲ್ಲ ಇದು ಸರಿಯಾದ ಉತ್ತರ ಆಗುತ್ತದೆ. ಇನ್ನು 79ನೇ ಪ್ರಶ್ನೆ ನದಿಗಳು ಹರಿದು ತರುವ ಮಣ್ಣು ಯಾವುದು? ಸೊ ಮೆಕ್ಕಲು ಮಣ್ಣು ಅಂತಕ್ಕಂಥದ್ದು. ಇನ್ನು 80ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡ್ರಿ. ಸಿರಿಧಾನ್ಯಗಳಿಗೆ ಇವು ಕೆಳಗಿನ ಯಾವ ಹೇಳಿಕೆ ಸರಿಯಾಗಿವೆ ಅಂತ ಕೇಳಿದ್ರೆ, ಸೊ ಎಲ್ಲ ಹೇಳಿಕೆಗಳು ಇದಕ್ಕೆ ಸರಿಯಾಗಿವೆ. ಆಯಿತಾ. ಸೊ ಇದಿಷ್ಟು ಏನಾಗಿತ್ತು, ಈ ಸಾಮಾನ್ಯ ವಿಜ್ಞಾನ ಮತ್ತು ಗಣಿತಕ್ಕೆ ಸಂಬಂಧಿಸಿದಂತಹ ಪ್ರಮುಖ ಸಂಭವನೀಯ ಕೀ ಉತ್ತರಗಳಾಗಿದ್ದವು. ಸೊ ಪರಿಸರ ವಿಜ್ಞಾನ ಮತ್ತು ಸಾಮಾನ್ಯ ವಿಜ್ಞಾನ ಅದನ್ನು ನಾವು ಆಗಲೇ ಒಂದು ಸೆಷನ್ ಒಳಗೆ ಪ್ರಮುಖ ಪ್ರಶ್ನೆಗಳನ್ನು ನಾವು ಬಿಡಿಸಿರ್ತಕ್ಕಂಥದ್ದು ಕಾಣ್ಬೋದು. ಸೊ ಆ ಒಂದು ವಿಡಿಯೋ ಬೇಕಪ್ಪ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಹಾಕಿರ್ತೀನಿ. ಸೊ ಇದಿಷ್ಟು ಆಗಿತ್ತು ಈ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ವಸತಿ ಶಾಲೆಗಳ 6ನೇ ತರಗತಿ ದಾಖಲಾತಿ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂಥ ಪ್ರಶ್ನೆ ಪತ್ರಿಕೆಯ ಪ್ರಮುಖ ಕೀ ಉತ್ತರಗಳಾಗಿತ್ತು. ಸೊ ಮುಂದಿನ ಒಂದು
ದಿನಮಾನಗಳಲ್ಲಿ ಮತ್ತೊಂದು ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಯ ಸಂಭವನೀಯ ಕೀ ಉತ್ತರ ಮತ್ತು ನಿಖರವಾದ ಕೀ ಉತ್ತರಗಳೊಂದಿಗೆ ನಾನು ಬರ್ತೀನಿ. ಸೊ ಇದುವರೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿದೆ ನೋಡ್ತಕ್ಕಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ಅದೇ ರೀತಿಗೆ ಪಕ್ಕದಲ್ಲಿರ್ತಕ್ಕಂಥ ಒಂದು ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ರಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋದಲ್ಲಿ ಬರ್ತೀನಿ. ಧನ್ಯವಾದಗಳು.